ಇನ್ನು ಇಂಡಿಗೋ ವಿಮಾನ ಹಾರಾಟ ವ್ಯತ್ಯಯ ಬೆನ್ನಲ್ಲೇ ಮತ್ತೊಂದು ಸಮಸ್ಯೆ ಶುರುವಾಗಿದೆ. ಲಗೇಜ್ಗಾಗಿ ದಿನಗಟ್ಟಲೆ ಕಾದು ಕೂತಿದ್ದಾರೆ ಪ್ರಯಾಣಿಕರು. ದೆಹಲಿಯಿಂದ 5 ದಿನದ ಹಿಂದೆ ಬೆಂಗಳೂರಿಗೆ ಬಂದಿದ್ರು ಪ್ರಯಾಣಿಕರು. ಈವರೆಗೂ ಆ ಪ್ರಯಾಣಿಕರಿಗೆ ಇಂಡಿಗೋ ಲಗೇಜೇ ಕೊಟ್ಟಿಲ್ಲ. ಲಗೇಜ್ ಇಲ್ಲದೆ 5 ದಿನಗಳಿಂದ ಪ್ರಯಾಣಿಕರು ಅಲದಾಡ್ತಾ ಇದ್ದಾರೆ. ಕಾಲ್ ಮಾಡಿ ಲಗೇಜ್ ಒಪ್ಪಿಸೋದಾಗಿ ಆಡಳಿತ ಮಂಡಳಿ ಹೇಳಿದೆ, ಆದರೆ ಇಲ್ಲಿವರೆಗೂ ಸಿಕ್ಕಿಲ್ಲ. 5 ದಿನ ಆಗಿದೆ. ಲಗೇಜ್ ನೀಡದೆ ಸತಾಯಿಸ್ತಾ ಇದೆ ಇಂಡಿಗೋ. ಲಗೇಜ್ ಇಲ್ಲದೆ ಆತಂಕದಲ್ಲಿ ಶಿವಮೊಗ್ಗ ಮೂಲದ ಪ್ರಯಾಣಿಕರಿದ್ದಾರೆ. ಮೊಹಮ್ಮದ್ ನಯಾಜ್ ಖಾನ್ ಲಗೇಜ್ಗಾಗಿ ಪರದಾಡ್ತಾ ಇದ್ದಾರೆ. ಲಗೇಜ್ಗಳು ಇನ್ನು ಕೈಗೆ ಸಿಕ್ಕಿಲ್ಲ ಇವರಿಗೆ. 5 ದಿನ ಆಗಿದೆ. 5 ದಿನ ಆದ್ರೂ ಲಗೇಜ್ ಕೈಗೆ ಸಿಕ್ಕಿಲ್ಲ. ಒಂದಷ್ಟು ಜನ ಪ್ರಯಾಣಿಕರು ಇಲ್ಲಿದ್ದಾರೆ. ಅವ್ರನ್ನ ಮಾತಾಡ್ಸೋಂಥ ಪ್ರಯತ್ನ ಮಾಡೋಣ, ಏನು ಹೇಳ್ತಾರೆ ಅಂತ. ಸೊ ಎಷ್ಟು ದಿನ ಆಯಿತು ನೀವು ಬಂದು? ಸೊ ಲಗೇಜ್ ಇತ್ತು, ಏನು ಸಮಸ್ಯೆ ಆಗ್ತಿದೆ ಲಗೇಜ್ದು? ಸರ್, ನಾವು ಆ್ಯಕ್ಚುಲಿ ದಿಲ್ಲಿ ಟು ಬೆಂಗಳೂರು ಟು ಶಿವಮೊಗ್ಗ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ವಿ ಡಿಸೆಂಬರ್ 1ನೇ ತಾರೀಕಿಗೆ. ಬಟ್ ದಿಲ್ಲಿ ಟು ಬೆಂಗಳೂರು ಟು ಶಿವಮೊಗ್ಗ ಫ್ಲೈಟ್ ಕ್ಯಾನ್ಸಲ್ ಮಾಡಿ ಇವರು ದಿಲ್ಲಿ ಟು ನಾಸಿಕ್ ಟು ಬೆಂಗಳೂರು ಕೊಟ್ಟರು. ನಾಸಿಕಲ್ಲಿ 10 ಗಂಟೆ ವೆಯ್ಟಿಂಗ್ ಕೊಟ್ಟರು. ಒಂದು ಅಕಾಮಿಡೇಷನ್ ಇಲ್ಲ, ಒಂದು ಫುಡ್ ಇಲ್ಲ, ಏನೂ ಕೊಟ್ಟಿಲ್ಲ. ಹಂಗಾದ್ರೂ ನಾವು ವೆಯ್ಟ್ ಮಾಡ್ಕೊಂಡು ಹೆಂಗೋ ಬಂದು ಬೆಂಗಳೂರಿಗೆ ತಲುಪಿದ್ವಿ. ಲಗೇಜ್ ಮಿಸ್ ಆಗಿತ್ತು. ಲಗೇಜ್ ಮಿಸ್ ಆಗಿ ಹೋಗಿ ಇಂಡಿಗೋ ಅಕೌಂಟಲ್ಲಿ ವಿಚಾರಿಸಿದ್ದಕ್ಕೆ ನೆಕ್ಸ್ಟ್ ಏರ್ಪೋರ್ಟ್ ನಿಮ್ಮ ನಿಯರೆಸ್ಟ್ ಏರ್ಪೋರ್ಟ್ ಯಾವುದಿದೆ ಮನೆಯಿಂದ ಅಲ್ಲಿ ಕಳಿಸ್ತೀವಿ, ಅಲ್ಲಿ ಕಲೆಕ್ಟ್ ಮಾಡ್ಕೊಳ್ಳಿ ಅಂದರು. ಡಿಸೆಂಬರ್ 2ಕ್ಕೆ ಇವ್ರು ಕಳಿಸ್ಬೇಕಿತ್ತು. ಡಿಸೆಂಬರ್ 5 ತನಕನೂ ನೆನ್ನೆ ತನಕನೂ ವೆಯ್ಟ್ ಮಾಡಿದ್ವಿ. ಏರ್ಪೋರ್ಟಿಗೆ ಹೋಗಿ 5-6 ಸತಿ ವಿಚಾರಿಸ್ತೀವಿ. ಅವರು ಅಲ್ಲಿ ಇರೆಸ್ಪಾನ್ಸಿಬಲ್ ಆಗಿ ಮಾತಾಡಿದ್ರು. ಬಂದಿಲ್ಲ, ನೋಡೋಣ, ನಾಳೆ ತರಿಸ್ತೀನಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಬೇಡ ಅಂತೇಳಿ ಬಂದಿಲ್ಲ. ಡೈರೆಕ್ಟ್ ಬೆಂಗಳೂರಿಗೆ ಕೇಳಿದ್ರೆ, ಇಂಡಿಗೋ ಅಕೌಂಟಲ್ಲಿ ಕೇಳಿದ್ರೆ ನಿಮ್ಮ ಲಗೇಜೇ ಇಲ್ಲ ಅಂತಾರೆ ಇಲ್ಲಿ. ಅದಕ್ಕೆ ಯಾರು ರೆಸ್ಪಾನ್ಸಿಬಲ್ಲು? ನಮ್ಮ ಹತ್ರ ಬೋರ್ಡಿಂಗ್ ಇದೆ, ಕಂಪ್ಲೇಂಟ್ ರೈಸ್ ಮಾಡಿರೋ ಲೆಟ್ರು ಇದೆ, ಎಲ್ಲ ಇದೆ. ಆದ್ರೂ ಇವರು ನಿಮ್ಮ ಲಗೇಜ್ ಈ ಥರ ಇಲ್ಲಿ ಬಂದಿಲ್ಲ ಅಂದರೆ ನಾವು ಯಾರಿಗೆ ಹೋಗಿ ಕೇಳಬೇಕು? ಏರ್ಪೋರ್ಟ್ ಮ್ಯಾನೇಜರಿಗೆ ಮಾತಾಡೋಣ ಅಂತ ಹೇಳಿದ್ರೆ ಅವ್ರು CIFS ಅವರು ಒಳಗೆ ಬಿಡ್ತಾ ಇಲ್ಲ. CIFS ಅವರಿಗೆ ಹೋಗಿ ಕೇಳಿದ್ರೆ ಇಂಡಿಗೋಗೆ ಮಾತಾಡಿ ಅಂತಾರೆ. ಇಂಡಿಗೋದ್ರಿಗೆ ಕೇಳಿದ್ರೆ CSF ಅವ್ರಿಗೆ ಮಾತಾಡಂತಾರೆ. ಏರ್ಪೋರ್ಟ್ ಮ್ಯಾನೇಜರ್ ಬೇರೆ ಹೊರಗಡೆ ಸಿಗ್ತಾ ಇಲ್ಲ. ಒಳಗಡೆ ಬಿಡೋಕ್ಕೆ ದೇವಸ್ಥಾನನ ಇದು, ಪದೇ ಹೋಗಿ ಬರೋಕ್ಕೆ ಅಂತಾರೆ. ಈಗ ಯಾರಿಗೆ ಹೋಗಿ ಮಾತಾಡ್ಬೇಕು ಸರ್ ನಮ್ಮ ಲಗೇಜಿಗೆ? ನೀವೇ ಹೇಳಿ ಸರ್. ಈಗ ಏನು ಹೇಳ್ತಿದ್ದಾರೆ ನೀವು ಕೇಳಿದ್ರೆ? ಸರ್, ಅದರಲ್ಲಿ ಇಂಪಾರ್ಟೆಂಟ್ ಇದ್ದಿದ್ದಕ್ಕೆ ನಾವು ಇಷ್ಟು ಎಲ್ಲ ಒದ್ದಾಡ್ತಿರೋದು. ಅದರಲ್ಲಿ ಡಾಕ್ಯುಮೆಂಟ್ಸ್ ಇದ್ದಾವೆ. ಅದಕ್ಕೋಸ್ಕರನೇ ಅಲ್ಲಿಂದ ಇಲ್ಲಿಗೆ ಬಂದಿರೋದು. 300-600 ಕಿಲೋಮೀಟ್ರ್ ಆಗತ್ತೆ ಅಪ್ ಆ್ಯಂಡ್ ಡೌನ್. ನಮಗೆ ಆ ಡಾಕ್ಯುಮೆಂಟ್ ಆದರೂ ಕೊಡಲಿ ಸರ್. ಬಟ್ಟೆ ಬೇಕಾದ್ರೆ ಬಿಸಾಕಲಿ ಅವರು, ಡಾಕ್ಯುಮೆಂಟ್ ಆದರೂ ಕೊಡಲಿ. ಅಲ್ಲಿ ಹೋಗಿ ಕೇಳಿದ್ರೆ ಒಳಗೆ ಬಿಡಿ ಸರ್, ನಮ್ಮ ಲಗೇಜ್ ತೊಗೊಂಡು ಬರ್ತೀವಿ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ದೇವಸ್ಥಾನದ ಬಾಗ್ಲ ಇದು, ಪದೇ ಬಿಟ್ಟು ಬರೋಕ್ಕೆ, ಆ ಥರ ಬಿಡೋಕ್ಕೆ ಬರಲ್ಲ ಅಂತ ಹೇಳ್ತಾರೆ ಸರ್ ಅವರು. ಅಲ್ಲಿ ನೋಡಿದ್ರೆ ನಮಗೆ ಡಾಕ್ಯುಮೆಂಟ್ ಆದರೂ ಕೈ ಕೊಟ್ಟರೆ ಅವರು ಆಗತ್ತೆ. ಈಗ ಡಾಕ್ಯುಮೆಂಟು ಎಲ್ಲ ನಮ್ಮ ಹತ್ರ ಇದೆ, ಪ್ರೂಫು. ಏನು ಬೋರ್ಡಿಂಗ್ ಎಲ್ಲ ಆಗಿದೆ. ಬೋರ್ಡಿಂಗ್ ಆದಮೇಲೆ ಕ್ಯಾನ್ಸಲ್ ಆಗಿರೋದು ನಮ್ಮ ಫ್ಲೈಟು. ಅಲ್ಲಿ ಲಗೇಜು ಬೋರ್ಡಿಂಗ್ ಆದಮೇಲೆ ಹೋಗಿಬಿಡುತ್ತೆ. ಆ ಬೋರ್ಡಿಂಗ್ ಆಗಿದ್ದ ಲಗೇಜನ್ನು ವಾಪಸ್ ಇವ್ರು ಕಳ್ಸೋದು ಬಿಟ್ಟು ಇನ್ನೂ ಅಲ್ಲೇ ಇಟ್ಕೊಂಡಿದ್ದಾರೆ. 5 ದಿನ ಆಯಿತು. 5 ದಿನದಿಂದನೂ ನಾಳೆ ಅಂತಲೇ ಹೇಳ್ತಿದ್ದಾರೆ. ಶಿವಮೊಗ್ಗದಲ್ಲಿ ಕೇಳಿದ್ರೆ ಶಿವಮೊಗ್ಗದಲ್ಲಿ ಬರ್ತಾ ಇದೆ, ನಾಳೆ ಬರುತ್ತೆ, ಫ್ಲೈಟ್ ಇಲ್ಲ ಇವತ್ತು ಅಂತ ಹೇಳಿ 2 ದಿನದಿಂದ ಅವರು ಹೇಳ್ತಿದ್ದಾರೆ. ಈಗ ನೋಡಿದ್ರೆ ಇಲ್ಲಿ ಬಂದರೆ ಇಲ್ಲಿ ಇದೆ ಲಗೇಜೇ ಇಲ್ಲ, ದೆಲ್ಲಿಯಲ್ಲಿದೆ ಲಗೇಜು ಅಂತ ಹೇಳ್ತಿದ್ದಾರೆ ಸರ್. ಏನು ಮಾಡ್ಬೇಕು ಸರ್ ಅದಕ್ಕೆ ನಾವು? ಏರ್ಪೋರ್ಟ್ನಿಂದ ಕ್ಯಾಮ್ರಾಮನ್ ಅಮರೇಶ್ ಜೊತೆ ರವಿಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.